ಹೊಸ ಲೈನ್ ಹಾಕ್ತಾಯಿದ್ದೀರಲ್ಲ, ಇಲ್ಲಿರೋರಿಗೆ ನಾವು ಕೇಳಿದರೆ ಗಲೀಜು ನೀರು ಬರ್ತಾಯಿತ್ತು, ಅದು ಒಂದು 2-3 ತಿಂಗಳಿಂದ ಕಡಿಯೋಕ್ಕಾಗಿಲ್ಲ, ಹೊಸ ಲೈನ್ ಹಾಕ್ತಾಯಿದ್ದೀರಿ ಅಂತ. ಈ ಲೈನ್ ಆದಮೇಲೆ ಮತ್ತೆ ರೋಡ್ ಏನಾದ್ರು ಹಾಕೋಕೆ ನಿಮಗೆ ಏನು ಕನಸೇನು? ಈ ಲೈನು ಅಂತೂ ಲಾಸ್ಟ್ ಬಾರ್ಡ್ರ್ ಇದು. ಈ ಕಡೆ 22, ಈ ಕಡೆ 25. ಇದು ಲಾಸ್ಟ್ ನಿಮಗೆ ಸೆಂಟ್ರ್ ಬಾರ್ಡ್ರ್ ಇದು. ಯಾವ ಥರ ನಮ್ಮ KG ಮೌಲಾದಲ್ಲಿ ಫಕೀರ್ ಬೀದಿ ಬಾರ್ಡ್ರ್ ಇದೆ, ನಮ್ಮ ಸಾದಿಕ್ ಖಾನಾಗೂ ನನಗೂ ಈ ಥರ ಇಲ್ಲಿ ಗುರುಗೂ ಇಲ್ಲಿ ನನಗೂ ಬಾರ್ಡ್ರ್ ಇದು. ಈ ಬೀದಿನಲ್ಲಿ ಸುಮಾರು ಅನನುಕೂಲ ಇತ್ತು. ಏನು UGD ಪ್ರಾಬ್ಲಮ್ ಇತ್ತು, ಸರಿಯಾಗಿ ಇದು ಎಲೆಕ್ಟ್ರಿಕ್ ಪೋಲು ಇದ್ದಿಲ್ಲ, ಲೈಟು ಇದ್ದಿಲ್ಲ. ಎಲ್ಲ ಹೊಸ ಎಲೆಕ್ಟ್ರಿಕ್ ಪೋಲ್ ಹಾಕಿ, ಹೊಸ ಲೈಟ್ ಹಾಕಿ, UGD ಹೊಸ ಲೈನ್ ಹಾಕಿ ಎಲ್ಲ ಅನುಕೂಲ ಮಾಡಿದೆ. ಇವಾಗ ಹಳೆ ಪೈಪ್ ಲೈನ್ ಇತ್ತು ಇಲ್ಲಿ ಯಾವಾಗ UGD ಬ್ಲಾಕ್ ಆಗ್ತದೆ ಅವಾಗ ಮನೆಗಳಿಗೆ ಗಲೀಜು ನೀರು ಬರ್ತಾ ಇದೆ. ಪೈಪ್ ಕಂಬಗಳು ಇರಲಿಲ್ಲ ನಮ್ಮ ಇಲ್ಲಿ ಮೊದಲು, ಇಲ್ಲ ಲೈಟು ಕಂಬಗಳು ಏನೂ ಇರಲಿಲ್ಲ. ಓಡಾಡ್ತಾ ಇದ್ವಿ, ಅವುಗಳು ಎಲ್ಲ ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ಕ್ಲೀನ್ ಇದೆ. ಪಕ್ಕದಲ್ಲಿ ಅಲ್ಲಿ ಸೈಟ್ ಎಲ್ಲ ತುಂಬಾ ಗಲೀಜಾಗಿತ್ತು, ತುಂಬಾ ಹಾವುಗಳೆಲ್ಲ ಕಾಣಿಸ್ಕೊಂತ ಇತ್ತು. ನಾಯಿಗಳು 1-2 ನಾಯಿಗಳಿಗೆ ಹಾವು ಕಚ್ಚಿ ಸತ್ತೋಗಿದ್ವು. ಅವಾಗಲೂ ಸಹ ನಾವು ಪಾಪ ಇವ್ರನ್ನ ಕೇಳ್ಕೊಂಡಿದ್ದಕ್ಕೆ ಲೈಟ್ ಕಂಬಗಳು ಆ ಟೈಮ್ಗೆ ಏನಾಗಬೇಕು ಅದು ಮಾಡಿಕೊಟ್ಟಿದ್ದಾರೆ. ಅದು ಎಲೆಕ್ಟ್ರಿಕ್ ಪೋಲ್ ಹಾಕಿ, ಹೊಸ ಲೈಟ್ ಹಾಕಿ, ಅದೆಲ್ಲ ಹೊಸ UGD ಹಾಕಿ ಎಲ್ಲ ನಾನು ಮಾಡಿದ್ದೆ. ಇವಾಗ ಪೈಪ್ಲೈನ್ ಹಳೇದು ಇದ್ದಿದ್ದು ಇಲ್ಲಿ, ಅದು ಯಾವಾಗ UGD ಬ್ಲಾಕ್ ಆಗ್ತದೆ ಅದು ರಿವರ್ಸ್ ಆಗಿ ಎಲ್ಲ ಮನೆಗಳಿಗೆ ಗಲೀಜು ನೀರು ಹೋಗ್ತಾ ಇತ್ತು. ಇವಾಗ ಒಂದು 4-5 ಜಾಗದಲ್ಲಿ ಎಲ್ಲೆಲ್ಲಿ ನಮಗೆ ಡೌಟ್ ಸಿಗ್ತಾ ಇತ್ತು ಅಲ್ಲಿ ಅಗದಿ ನಾವು ಚೆಕ್ ಮಾಡಿದ್ರು. ಅದು ಮಾಡಿದ್ಮೇಲೂ ಅದು UGD ಬ್ಲಾಕ್ ಆಗೋ ಟೈಮ್ನಲ್ಲಿ ಅದು ಎಲ್ಲೋ ರಿವರ್ಸ್ ಹೊಡಿತಾ ಇತ್ತು. ಅದಕ್ಕೆ ಇವಾಗ ಯಾಕೆ ಸುಮ್ಮನೆ ಪದೇ ಅದೇ ಪ್ರಾಬ್ಲಮ್ ಬರ್ತಾ ಇದೆ ಅಂತೇಳಿ ಇವಾಗ ಮೈನಾರಿಟೀಸ್ ಫಂಡ್ನಲ್ಲಿ ನಮ್ಮ ನಸೀರ್ ಸಾಹೇಬ್ರು ಗ್ರ್ಯಾಂಡಿಂದ 30 ಲಕ್ಷ ರೂಪಾಯಿ ಫಂಡ್ ಹಾಕಿದ್ದೀನಿ. ಈ ರೋಡ್ಗೆ ಡ್ರೈನು ರೋಡ್ 2 ಹಾಕಿದ್ದೀನಿ ನಾನು. ರೋಡು ಡ್ರೈನು 2 ಹಾಕ್ಬಿಟ್ರೆ ಎಲ್ಲ ಅನುಕೂಲ ಆಗ್ತದೆ, ಏನೂ ತೊಂದರೆ ಇರೋದಿಲ್ಲ. ಆಮೇಲೆ ಅದು ಹಾಕೋಕ್ಕೆ ಮುಂಚೆ ಇದು ಪೈಪ್ಲೈನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೊಸ ಪೈಪ್ಲೈನ ಸುಮಾರು ಒಂದು 142 ಮೀಟ್ರ್ ಮೇನ್ ರೋಡಿಂದ ಈ ಎಲ್ಟೆಪ್ ನಮ್ಮ ಇರ್ಫಾನ್ ಮನೆಯಿಂದ PA ರಮೇಶ್ ಅವರು ಮನೆ ಹಿಂದ್ಗಡೆ ಗಂಟ ಎಲ್ಲ ಹೊಸ ಲೈನೇ ಹಾಕ್ಬಿಟ್ಟು ಎಲ್ಲ ಇವಾಗ ರೋಡ್ ಹಾಕಕ್ಕೆ ಮುಂಚೆ ಹೊಸ ಪೈಪ್ ಲೈನ್ ಹಾಕ್ಬಿಡೋಣ, ಇವಾಗ ರೋಡ್ ಹಾಕ್ಮೇಲೆ ತಿರ್ಗಾ ಅಗ್ಯಕ್ಕೆ ಆಗಲ್ಲ ಅಂತೇಳಿ ಅದು ಅಗ್ಯಕ್ಕೆ ಹೋದ್ರೂ ನಾನು ಅಗ್ಯಕ್ಕೆ ಕೊಡಲ್ಲ. ಯಾಕಂದರೆ ಹೊಸ ರೋಡ್ ಹಾಕಿರ್ತೀರಿ, ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದು ಪ್ರಾಬ್ಲಮ್ ಆಗ್ತದೆ, ತಿರ್ಗಾ ರೋಡ್ ಹಾಕೋಕ್ಕಾಗಲ್ಲ ಅಂತೇಳಿ ರೋಡ್ ಹಾಕೋಕ್ಕೆ ಮುಂಚೆ ನಾನು ಹೊಸ ಪೈಪ್ ಲೈನ್ ಹಾಕ್ತಾ ಇದ್ದೀನಿ. ಏನಾದರೂ ನಮ್ಮ ವೋಟರ್ಸ್ಗೆ ಇವರೆಲ್ಲ ನಮ್ಮ ಅಕ್ಕ ತಂಗಿರು ಒಂದು ಕುಟುಂಬದವರೇ, ನಮ್ಮ ಒಂದು ಫ್ಯಾಮ್ಲಿ ಥರ. ನಾವು ಒಂದು ಮನೆಯಲ್ಲಿ ಒಂದು ಅಕ್ಕ ತಂಗಿರು ಎಲ್ಲ ಒಂದು ಫ್ಯಾಮ್ಲಿ ಥರ ಇರ್ತಿರಲ್ಲ. ಹಿಂದೂ ಮುಸ್ಲಿಮ್ಸ್ ಜಾತಿ ಭೇದ ಭಾವ ಏನು ನಮ್ಮದ್ರಲ್ಲಿ ಇಲ್ಲ, ಎಲ್ಲೂ ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು. ಅದ್ರಿಗೆ ಇಲ್ಲಿ ಇವ್ರಿಗೆ ಏನಾದರೂ ತೊಂದರೆ ಇರಲಿ, ಅದು ನನ್ನ ತೊಂದರೆ ಆಗಂಗೆ. ಅದಕ್ಕೆ ನಾನು ಯಾವತ್ತಾನ ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರೂ ನಾನು ಬಂದು ಇವ್ರಿಗೆ ಏನು ಪ್ರಾಬ್ಲಮ್ ಇರಲಿ ನಾನು ಬಂದು ಇವ್ರಿಗೆ ನೋಡಿಬಿಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಹೋಗ್ತೀನಿ. ನಾನು ಇರೋವರೆಗೂ ನನ್ನ ಜವಾಬ್ದಾರಿ, ನನ್ನ ಜೀವ ಇರೋವರೆಗೂ ನನ್ನ ಜವಾಬ್ದಾರಿ ಇರ್ತದೆ. ಇವ್ರಿಗೆ ಮಾಡ್ತಾರೆ 100% ರೈಟಿಂಗ್ ಅಲ್ಲಿ ಕೊಡ್ತೀವಿ ನಾವು. ಅದು ನಾನು ಖಂಡಿತ ನಾನು ಮಾಡ್ಕೊಂಡೇ ಹೋಗ್ತೀನಿ. ರೈಟಿಂಗ್ ಅಲ್ಲಿ ಕೊಡ್ತೀವಿ ಅಣ್ಣ ನಾವು. ಇದಕ್ಕೆ ಮುಂಚೆ ಸಲಾವುದ್ದೀನ್ ಬಾಬು ಅವರು 5 ಸತಿ ಗೆದ್ದಿರೋದು ಈ ಏರಿಯಾಗೆ. ಇದೊಂದು ರೋಡ್ ಮೆನ್ಷನ್ ಮಾಡಿರ್ಲಿಲ್ಲ ನಗರಸಭೆಯಲ್ಲಿ, ಇವಾಗ ನಮಗೆ ಸಿಮೆಂಟ್ ರೋಡ್ ಹಾಕೊಡ್ತಾ ಇದಾರಂತೆ. ಇದಕ್ಕಿಂತ ಏನು ಬೇಕು ನಮ್ಗೆ ಹೇಳ್ಕೊಳ್ಳೋದಕ್ಕೆ ಹೇಳಿ? ಇವಾಗ ಹೊಸ CC ರಸ್ತೆ ಹಾಕ್ತಾ ಇದ್ದೀನಿ, ಡ್ರೈನ್ ಹಾಕ್ತಾ ಇದ್ದೀನಿ. ಇನ್ನು ಇವ್ರಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ನನ್ನ ಜವಾಬ್ದಾರಿ ನಾನು ಏನಿದೆ ಅದು ನಾನು ನಿಭಾಯಿಸ್ಕೊಂಡು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವಾಗ ಎಲೆಕ್ಷನ್ ಗೆದ್ದೆ ಅವಾಗಿಂದ ಇವ್ರಿಗೆ ನಾನು ಬಿಟ್ಕೊಟ್ಟಿಲ್ಲ, ನಾಳೆನೂ ಬಿಟ್ಕೊಡೋದಿಲ್ಲ. ಏನಾದರೂ ಇರಲಿ ನಾನು ಖಂಡಿತ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ. ನೀರು ಆರಾಮಾಗಿ ಬರುತ್ತೆ, ನೀರು ಏನೂ ಪ್ರಾಬ್ಲಮ್ ಇಲ್ಲ. ಬೇಡ ಬೇಡ ಇಮ್ಯುನೇಷನ್ ಆಗಿದ್ದವ್ರು ಯಾರು, ಅದಕ್ಕೆ ಮಾತಾಡಿ ಅಕ್ಕ ನೀವು ಅಂತ ಮೈಕ್ ಕೊಟ್ಬಿಟ್ಟು ನಿಲ್ಸ್ಬಿಟ್ಟು ಏನು ಮಾತಾಡೋದು? ಏನಾಗಿದೆ ಥರ ಗಲೀಜು ರೋಡ್ ಬೇಕು ನಾ ಸ್ವಲ್ಪ ಕೆತ್ತಡಿ ಕೊಡ್ತೀನಿ. ಮೆಜರ್ಮೆಂಟ್ ಎತ್ಕೊಂಡಿದ್ರೆ ಇನ್ನು ಆ ಕಡೆ ಅವತ್ತು ಆಯಮ್ಮ ಮನೆ ಮೆಜರ್ಮೆಂಟ್. అమ్మ మీరు ఉండేదా ఇలా మీ ఇంటికి గలీజ్ నీళ్ళు వస్తూ ఉండేమ్మా? ఇప్పుడు మీకు బాగా మంచి నీళ్ళు వస్తున్నాడమ్మా, పర్వాలేదమ్మా కౌన్సిలర్ మీకు? అవునా? ನಿಮಗೆ ಮೊದಲು ವಾಟರ್ ಪೈಪ್ ಲೈನ್ ಕಲೆಕ್ಷನ್ ಇರಲಿಲ್ಲ,
ಇತ್ತಲ್ಲ. ಮತ್ತೆ ಹೊಸ ಲೈನ್ ಹಾಕ್ತಾ ಇದ್ದೀರಲ್ಲ, ಹೊಸ ಲೈನ್ ಯಾಕೆ ಹಾಕ್ತಾ ಇದ್ದಾರೆ ಅಂತಂದ್ರೆ ಮಳೆ ಬಂದ್ರೆ ಸಾಕು ಸ್ವಲ್ಪ ಪಿಟ್ ನೀರೆಲ್ಲ ಬಂದ್ಬಿಡುತ್ತೆ ಸಂಪುಗಳಲ್ಲಿ, ಸಂಪು ತುಂಬೋಗ್ಬಿಡುತ್ತೆ. ನಾವು ಮನೇಲಿ ಇರೋ ಟೈಮಲ್ಲಿ ನೋಡ್ಕೊಂಡು ಆಫ್ ಮಾಡ್ತೀವಿ, ಇಲ್ಲ ಅಂದ್ರೆ ಸಂಪು ತುಂಬೋಗ್ಬಿಡುತ್ತೆ. ಆ ಗೊಬ್ಬರ ವಾಸನೆ ನೀರು ಎಲ್ಲಿ ಬಿಡೋದು ನಾವು ಹೇಳಿ. ಅದಕ್ಕೋಸ್ಕರ ನಮ್ಮ ಕೌನ್ಸಿಲರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಈ ಥರ ಹೊಸ ಪೈಪ್ ಲೈನ್ ಹಾಕಿ ನಮಗೆ ಹೊಸ ಕಲೆಕ್ಷನ್ ಕೊಡ್ತಾ ಇದ್ದಾರೆ. ಯಾವಾಗ ನೀರು ಬಿಡ್ತಾರೆ ಆವಾಗ ಗಲೀಜು ನೀರು ಬಂದ್ಬಿಡೋದು. ಗಲೀಜ್ ನೀರು ಬರುತ್ತೆ. ಇವಾಗ ನಿಮಗೆ ಅನುಕೂಲ ಆಗ್ತಾ ಇದೆ. ತುಂಬಾ ಅನುಕೂಲ ಆಗ್ತಾ ಇದೆ. ಒಟ್ಟಿನಲ್ಲಿ ರಫೀಕ್ ಅಣ್ಣ ಅವರು ಕೌನ್ಸಿಲರ್ ಆಗಿ ಬಂದಾಗಿಂದ ನಮಗೆ ನೀರಿಗಾಗ್ಲಿ ಈ ಥರ ಚೇಂಬರ್ಗಳು ಕ್ಲೀನ್ ಮಾಡೋದಕ್ಕಾಗ್ಲಿ ನಮ್ಗೆ ಯಾವುದೇ ಒಂದು ತೊಂದರೆ ಇಲ್ಲ. ಅವರೇ ಬಂದು ತುಂಬಾ ನಿಂತ್ಕೊಂಡು ಅವರೇ ಏನೇ ಕೆಲಸ ಇದ್ರು ನಾವು ಫೋನ್ ಮಾಡಿದ ತಕ್ಷಣ ಬರ್ತಾರೆ, ನಿಂತ್ಕೊಂತಾರೆ, ಕೆಲಸದವ್ರನ್ನ ಕರ್ಕೊಂಡ್ ಬರ್ತಾರೆ, ಮಾಡಿಸ್ತಾರೆ, ನಮ್ಗೆ ಆ ಟೈಮ್ಗೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ.